ಹೇ ಎವ್ರಿವನ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮ ಆನಿಮಲ್ ಲವರ್ ಕನ್ನಡದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟಿದ್ದೀವಿ ಒನ್ ಆಫ್ ದಿ ಡಾರ್ಕೆಸ್ಟ್ ಬಟ್ ಎಮೋಷ್ನಲಿ ಪವರ್ಫುಲ್ ಆನಿಮೆ ಆಗಿರುವಂಥ ಟಕೋಪೀಸ್ ಒರಿಜಿನಲ್ ಸಿನ್. ಇದು ಮೇಲ್ನೋಟಕ್ಕೆ ನೋಡೋದಕ್ಕೆ ಕ್ಯೂಟ್ ಆಗಿ ಅನಿಸುತ್ತೆ, ಆದರೆ ಇದರಲ್ಲಿ ನೀವು ಡೀಪ್ ಆಗಿ ಆಳವಾಗಿ ಇಳಿದಾಗ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಶಾರ್ಪ್ ಮತ್ತು ಹಾರ್ಟ್ ಬ್ರೇಕಿಂಗ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಬನ್ನಿ ಈ ಆನಿಮೆ ಬಗ್ಗೆ ನಾವು ಡೀಪ್ ಆಗಿ ಸ್ಟಡಿ ಮಾಡೋಣ. ಇದರ ಕ್ಯಾರೆಕ್ಟರ್ಸ್, ಪ್ಲಾಟ್, ಟ್ವಿಸ್ಟ್ ಮತ್ತೆ ಯಾರನ್ನಾದರೂ ಕತ್ತಲೆಯಿಂದ ಮರಳಿ ತರಲು ಪ್ರಯತ್ನಿಸುವಂತ ಹಿಂದಿರುವ ಸತ್ಯ ಏನಂತ ತಿಳ್ಕೊಳ್ಳೋಣ ಬನ್ನಿ. ಟಕೋಪಿ ಒಂದು ಹ್ಯಾಪಿ ಪ್ಲಾನೆಟ್ನಿಂದ ಬಂದ ಅನ್ಯಲೋಕದ ಜೀವಿಯಾಗಿರುತ್ತೆ. ಅವನು ಬರೋದು ಸಂತೋಷನ ಸ್ಪ್ರೆಡ್ ಮಾಡೋದಕ್ಕೆ. ತುಂಬ ಸಿಂಪಲ್ ಮತ್ತು ಕ್ಯೂಟ್ ಅನಿಸುತ್ತೆ ಅಲ್ವಾ? ಆದರೆ ನಂತರ ಅವನು ಮೀಟ್ ಮಾಡೋದು ಶಿಜುಕಾ ಕುಜೆ ಎಂಬ 9 ವರ್ಷದ ಹುಡುಗಿಯನ್ನ ಭೇಟಿಯಾಗ್ತಾನೆ. ಅವಳು ಶಾಲೆಯಲ್ಲಿ ತುಂಬ ಬೆದರಿಸಲ್ಪಡ್ತಿರ್ತಾಳೆ ಅಥವಾ ಬುಲ್ಲಿಡ್ ಆಗಿರ್ತಿರ್ತಾಳೆ. ಮನೆಯಲ್ಲಿ ನಿರ್ಲಕ್ಷಿಸಲ್ಪಡ್ತಾಳೆ. ಮತ್ತು ಅವಳಿಗೆ ಒಂದೇ ಒಂದು ವಿಷಯ ಕಂಫರ್ಟ್ ಕೊಡೋದು ಅಂದರೆ ಅವಳ ನಾಯಿ ಚಾಪಿ. ಶಿಜುಕಾ ತನ್ನ ನೋವನ್ನು ಸರಿಪಡಿಸಿಕೊಳ್ಳದೆ ಟಕೋಪಿಯ ಹ್ಯಾಪಿ ಗ್ಯಾಜೆಟನ್ನು ತಗೋತಾಳೆ. ಆದರೆ ವಿಷಯಗಳು ತುಂಬ ಹಾರಿಬಲ್ ಆಗಿ ಟರ್ನ್ ಆಗುತ್ತೆ. ಶಿಜುಕಾ ತನ್ನ ನಾಯಿ ಚಾಪಿಯನ್ನು ತೆಗೆದುಕೊಂಡ ನಂತರ ಅವಳು ಆತ್ಮಹತ್ಯೆ ಮಾಡ್ಕೋತಾಳೆ. ಒಂದು ಟೈಮ್ನಲ್ಲಿ ಅದನ್ನು ಸರಿಪಡಿಸೋದಕ್ಕೆ ಟಕೋಪಿ ಸಮಯದ ಹಿಂದಕ್ಕೆ ಪ್ರಯಾಣಿಸೋದಕ್ಕೆ ಮತ್ತೊಂದು ಗ್ಯಾಜೆಟನ್ನು ಯೂಸ್ ಮಾಡ್ತಾನೆ. ಆದರೆ ಟೈಮ್ ಟ್ರಾವೆಲ್ನಿಂದ ಥಿಂಗ್ಸ್ಗಳು ಸಿಂಪಲ್ ಆಗಿ ಆಗೋದಿಲ್ಲ. ಇದು ಕ್ಯಾಸ್ಕೇಡಿಂಗ್ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಟಕೋಪಿ ಒಳ್ಳೆಯ ಉದ್ದೇಶಗಳನ್ನು ಹೊಂದಿರುವ ಮುಗ್ಧ ಅನ್ಯಲೋಕದ ವ್ಯಕ್ತಿಯಾಗಿರ್ತಾನೆ. ಆದರೆ ಆ ಟಕೋಪಿಗೆ ಮನುಷ್ಯನ ಈ ಕಾಂಪ್ಲೆಕ್ಸಿಟಿ ಬಗ್ಗೆ ಗೊತ್ತಿರೋದಿಲ್ಲ. ಸಹಾಯ ಮಾಡುವ ಅವನ ನಿಜವಾದ ಪ್ರಯತ್ನಗಳು ಅವನಿಗೆ ಮಾನವನ ನಿಜವಾದ ಭಾವನೆಗಳು, ಅಪರಾಧ ಭಾವನೆ, ಅವಮಾನ ಮತ್ತು ನೋವು ಇವುಗಳೆಲ್ಲರ ಮುಂದೆ ಅವನು ಎದುರಿಸಬೇಕಾಗಿ ಬರುತ್ತೆ. ಶಿಜುಕಾ ಕುಜೆ ಬೆದರಿಸುವಿಕೆ ಮತ್ತು ನಿರ್ಲಕ್ಷಿಸಿದ ಬಲಿಪಶು ಅಂತ ಕೂಡ ಕರೀಬೋದು. ಅವಳ ನೋವು ಇತರರಿಂದ ಮಾತ್ರವಲ್ಲ, ಅವಳಿಗೆ ಆಂತರಿಕ ಮತ್ತು ಮನೆಯಲ್ಲಿ ಬೆಂಬಲದ ಕೊರತೆಯನ್ನು ಅವಳು ಎದುರಿಸಬೇಕಾಗಿ ಬರುತ್ತೆ. ಮರೀನಾ ಕರರಾಜಾಕ ಶಿಜುಕಾಳ ಕ್ಲಾಸ್ಮೇಟ್ ಮತ್ತು ಇವಳೇ ಅವಳನ್ನು ಬುಲ್ಲಿ ಮಾಡೋದು, ಪೀಡಿಸೋದು. ಇವಳು ಅವಳನ್ನು ಪೀಡಿಸೋದು ಇವಳ ಸ್ವತಃ ನೋವಿನಿಂದ ಉಂಟಾಗೋ ಇವಳ ಕುಟುಂಬದಿಂದ ಸಮಸ್ಯೆಗಳಿಂದ ಇವಳು ನೋವಾಗಿ ಅವಳಿಗೆ ಪೀಡಿಸ್ತಾಳೆ. ಇವಳು ವಿವಿಧವಾಗಿ ವರ್ತಿಸೋದನ್ನು ನಾವು ಆನಿಮೆಯಲ್ಲಿ ತುಂಬ ಸ್ಪಷ್ಟವಾಗಿ ನೋಡ್ತೀವಿ. ನವೋಕಿ ಅಜುಮಾ ನಿಷ್ಠೆ, ಅಪರಾಧ ಮತ್ತು ಭಯದ ನಡುವೆ ಕ್ಲಾಸ್ಮೇಟ್ ಆಗಿ ಇವನು ಅವರೆಲ್ಲರ ಜೊತೆ ಸಂಘರ್ಷ ನಡೆಸ್ತಾನೆ. ಇವನ ಪಾತ್ರ ಸಹಾಯ ಮಾಡೋದು ಅಥವಾ ಮೌನವಾಗಿರೋದು ಎರಡೂ ಹೇಗೆ ಭಾರವಾಗಿರುತ್ತದೆ ಎಂಬುದನ್ನು ಇವನು ನಮಗೆ ತೋರಿಸ್ತಾನೆ. ಟಕೋಪಿ ಅವನ ಪ್ರಪಂಚದಿಂದ ಹ್ಯಾಪಿ ಗ್ಯಾಜೆಟ್ಸ್ನ ಸೆಟ್ಟನ್ನು ತಂದಿರ್ತಾನೆ. ಪ್ರತಿಯೊಂದು ಗ್ಯಾಜೆಟ್ ಕೂಡ ಸಂತೋಷವನ್ನು ಸ್ಪ್ರೆಡ್ ಮಾಡೋದಕ್ಕೆ ಸಂತೋಷವನ್ನು ಹರಡೋದಕ್ಕೆ ಡಿಸೈನ್ ಮಾಡಲಾಗಿರುತ್ತೆ. ಆದರೆ ಸಂತೋಷ ಪಡಿಸೋದು ಕೂಡ ಸಿಂಪಲ್ ಅಲ್ಲ. ಪ್ರತಿಯೊಂದು ಗ್ಯಾಜೆಟ್ಗೂ ಕೂಡ ರೂಲ್ಸ್ ಇರುತ್ತೆ. ಅನಪೇಕ್ಷಿತ ಅಡ್ಡ ಪರಿಣಾಮಗಳನ್ನು ಹೊಂದಿರುತ್ತೆ. ಕೆಲವೊಮ್ಮೆ ಕೆಟ್ಟ ಕ್ಷಣಗಳನ್ನು ಎರೇಸ್ ಮಾಡೋದಕ್ಕೆ ಹೋದಾಗ ಆ ಕ್ಷಣಗಳು ಇನ್ನೂ ವರ್ಸಾಗಿ ಕ್ರಿಯೇಟ್ ಆಗುತ್ತೆ. ಉದ್ದೇಶಗಳು ವರ್ಸಸ್ ಪರಿಣಾಮಗಳು. ಟಕೋಪಿ ಸಹಾಯ ಮಾಡಲು ಬಯಸುತ್ತಾನೆ, ಆದರೆ ಕೆಲವೊಮ್ಮೆ ಸಹಾಯಗಳು ಕೂಡ ಹಾನಿ ಮಾಡೋದಕ್ಕೆ ತಯಾರಾಗುತ್ತೆ. ಸಾಮಾನ್ಯತೆಯ ಮುಖವಾಡ. ಬಹಳಷ್ಟು ಪಾತ್ರಗಳು ಸಮಾಜ ಪಬ್ಲಿಕ್ ಎಲ್ಲ ಸರಿಯಾಗೇ ಇದೆ ಅಂತ ನಡೆಸುತ್ತೆ, ಆದರೆ ಅವರ ಮನೆ ಮತ್ತು ಅವರ ಭೂತಕಾಲ ಪಾಸ್ಟ್ ಅದು ಹಾಳಾಗಿರುತ್ತೆ. ಈ ಸೀರೀಸಲ್ಲಿ ಬರುವಂಥ ಒನ್ ಆಫ್ ದ ಮೇಜರ್ ಪ್ಲಾಟ್ ಟ್ವಿಸ್ಟ್ ಏನಪ್ಪ ಅಂದರೆ, ಟಕೋಪಿ ಆಕ್ಸಿಡೆಂಟ್ ಆಗಿ ಮರೀನಾನ ತುಂಬ ಹೆವಿ ಮಾರಲ್ ಕನ್ಫ್ಯೂಷನ್ನಿಂದ ಒಂದು ಟೈಮ್ಲೈನಲ್ಲಿ ಅವಳನ್ನು ಸಾಯಿಸ್ತಾನೆ. ಅವಳ ಬಾಡಿಯನ್ನು ಬಚ್ಚಿಡ್ತಾರೆ. ಮತ್ತು ಅದರಿಂದ ಬರುವಂಥ ಗಿಲ್ಟ್ ಮತ್ತು ಟಕೋಪಿ ಮರೀನಾನ ಸರಿ ಮಾಡೋದಕ್ಕೆ ಅಂತ ಹೋದಾಗ ಆ ಸಾಂತ್ವನಕ್ಕಿಂತ ಅದು ಸರಿ ಮಾಡೋದಕ್ಕಿಂತ ಹೆಚ್ಚು ಇನ್ನು ಹಾನಿಯನ್ನೇ ತರುತ್ತದೆ. ಮತ್ತು ಇನ್ನೊಂದು ಪ್ಲಾಟ್ ಟ್ವಿಸ್ಟ್ ಏನಪ್ಪ ಅಂದರೆ, ಶಿಜುಕಾ ನವೋಕಿ ಅಜುಮಾನ ತುಂಬ ಎಮೋಷ್ನಲ್ ಆಗಿ ಮ್ಯಾನಿಪುಲೇಟ್ ಮಾಡ್ತಿರ್ತಾಳೆ. ಆದರೆ ಅವಳು ತುಂಬ ಎಮೋಷ್ನಲಿ ಕೂಡ ಹರ್ಟ್ ಆಗಿರ್ತಾಳೆ. ಅವಳು ಬೆಳೆದಿರುವಂಥ ಪರಿಸರ ಮತ್ತು ಅವಳ ಕುಟುಂಬದಿಂದ ಅವಳೇ ನೋವುಂಟ ಮಾಡ್ಕೊಂಡಿರ್ತಾಳೆ. ಮತ್ತು ಇದು ಯಾವಾಗಲೂ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಥವಾ ವಿಲನ್ ಮತ್ತು ಹೀರೋ ಬಗ್ಗೆ ಅಲ್ವೇ ಅಲ್ಲ ಅಂತ. ಮತ್ತು ಈ ಸೀರೀಸ್ನ ಕೊನೆ ಎಷ್ಟು ಅರ್ಥಪೂರ್ಣವಾಗಿ ಇದೆ ಅಂದರೆ, ಇದರ ಕೊನೆಯಲ್ಲಿ ಫೈನಲಿ ಟಕೋಪಿ ಅವನೇ ಸ್ಯಾಕ್ರಿಫೈಸ್ ಮಾಡ್ಕೋತಾನೆ. ಮತ್ತು ಅವನಿಗೆ ರಿಯಲೈಸ್ ಆಗಿರುತ್ತೆ ಏನಂದರೆ, ಯಾವಾಗಲೂ ಹಿಂದಕ್ಕೆ ಪಾಸ್ಟ್ಗೆ ಹೋಗಿ ಎಲ್ಲ ನಮಗೆ ನಡೆದಿರೋ ಘಟನೆಗಳನ್ನು ಕಾಪಾಡೋದ್ರಲ್ಲೇ ನಮಗೆ ಅರ್ಥ ಇಲ್ಲ. ನಾವು ಅದನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಮತ್ತು ಮುಂದೆ ಹೋಗೋದ್ರಿಂದನೇ ಅದು ನಮಗೆ
ಗುಣಪಡಿಸುತ್ತೆ ಅಂತ ಅವನು ಅರ್ಥ ಮಾಡ್ಕೊಡ್ತಾನೆ. ಈ ಕತೆ ತುಂಬಾ ಭರವಸೆ ಮತ್ತೆ ಭಾರವಾದ ಹೃದಯದೊಂದಿಗೆ ಎಂಡ್ ಆಗುತ್ತೆ. ಗ್ಯಾಜೆಟ್ಸ್ಗಳು ಮತ್ತೆ ಏಲಿಯನ್ಸ್ಗಳು ಇದೆಲ್ಲ ವಿಯರ್ಡ್ ಲೂಪ್ಸ್, ಇದೆಲ್ಲ ಟ್ರಾಮಾಗೆ ಮೆಟಫಾರಿಕಲ್ ಮತ್ತೆ ಅದನ್ನ ಅಟೆಂಪ್ಟ್ಸ್ ಟು ಮಾಸ್ಕ್ ಆಗಿರುತ್ತೆ. ಯಾಕೆ ಟಕೋಪಿಸ್ ಒರಿಜಿನಲ್ ಸಿನ್ ಮ್ಯಾಟರ್ ಆಗುತ್ತೆ ಅಂದ್ರೆ, ಯಾಕಂದ್ರೆ ಇದು ಬೇರೆ ಶೋಗಳ ತರ ಶುಗರ್ ಕೋಟ್ ಮಾಡಿ ನಮ್ಮ ನೋವುಗಳನ್ನ ಮರೆಮಾಚೋದಿಲ್ಲ. ಇದು ಕೆಲವೊಂದು ಒಳ್ಳೆಯ ಥಿಂಗ್ಸ್ಗಿಂತ ಕೂಡ ನಮಗೆ ಏನು ನೋವಾಗುತ್ತೆ ಅನ್ನೋದನ್ನ ಡೈರೆಕ್ಟ್ ಆಗಿ ತೋರಿಸಿದ್ದಾರೆ. ಮತ್ತೆ ಅದರ ಚಾಲೆಂಜಸ್, ನೀನು ಪಾಸ್ಟ್ಗೆ ಹೋಗಿ ನಿನ್ನ ನೋವನ್ನು ಅದನ್ನ ಮರೆಮಾಚ್ಬೋದು ಅಂತ ಇದ್ರೆ ಅದರಿಂದ ಎಷ್ಟು ಲೂಪ್ ಹೋಲ್ಸ್ ಕ್ರಿಯೇಟ್ ಆಗುತ್ತೆ. ಅದ್ರ ಲೂಪ್ ಹೋಲ್ಸ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನಿನ್ನ ನೋವನ್ನು ನೀನೇ ಮೊದಲು ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಇದೊಂಥರ ಮಿಕ್ಸ್ಚರ್ ಆಫ್ ಕ್ಯೂಟ್ ಡಿಸೈನ್, ಹಾರರ್ ಮತ್ತೆ ಹಾರ್ಟ್ ಬ್ರೇಕ್ ಆಗಿರುತ್ತೆ. ಈ ಎಲ್ಲ ಕಾಂಟ್ರಾಕ್ಟ್ ಸೇರಿ ಎಮೋಷನಲ್ನ ಇನ್ನೂ ತುಂಬ ಹಾರ್ಡರ್ ಆಗಿ ಮಾಡುತ್ತೆ. ಸೊ ಇದೇ ಟಕೋಪಿಸ್ ಒರಿಜಿನಲ್ ಸಿನ್, ಎ ಸ್ಟೋರಿ ಇನೋಸೆನ್ಸ್, ಗಿಲ್ಟ್, ಪೇಂಟಿ ಮತ್ತೆ ಪೈನಿಂದ ತುಂಬಿಕೊಂಡಿರುವಂಥ ಒಂದು ವಿಶೇಷವಾದ ಕತೆ ಅಂತ ಕೂಡ ಕರಿಬೋದು. ಇದು ಸ್ಯಾಡ್ನೆಸ್ ಇಂದ ತುಂಬಿಕೊಂಡಿರುವಂಥ ಪ್ರಪಂಚದಲ್ಲಿ ಹ್ಯಾಪಿನೆಸ್ನ ಸ್ಪ್ರೆಡ್ ಮಾಡುವಂಥ ಕತೆ ಆಗಿತ್ತು. ಆದರೆ ನಿನ್ನ ನೋವನ್ನ ಮತ್ತೆ ತಪ್ಪನ್ನ ಹಿಂದೆ ಪಾಸ್ಟ್ಗೆ ಹೋಗಿ ಸರಿ ಮಾಡೋದಲ್ಲ, ಅದನ್ನ ನೀನು ಸರಿ ಮಾಡಿಕೊಂಡು ಮುಂದೆ ಹೋಗಿ ಸರಿ ಮಾಡಬೇಕು ಅಂತ ಕೊನೆಗೆ ಹೇಳುತ್ತೆ. ಒನ್ ಆಫ್ ದ ಬೆಸ್ಟ್ ಆ್ಯನಿಮೆ ನಾನು ನೋಡಿದ್ದು ಅಂತಾನೆ ಹೇಳ್ತೀನಿ. ಮತ್ತು ನಾನೊಬ್ಬನೇ ಹೇಳೋದಲ್ಲ, ಇಡೀ ಪ್ರಪಂಚನೇ ಹೇಳ್ತದೆ. ಯಾಕಂದರೆ ಎಲ್ಲ ಎಪಿಸೋಡು ಕೂಡ 9+ ರೇಟಿಂಗ್ನ ತರ್ಕೊಂಡಿದೆ. ಮತ್ತು 6 ಎಪಿಸೋಡೇ ಇರೋದು, ನೀವು ಒಂದೇ ದಿನದಲ್ಲಿ ನೋಡ್ಬಿಡ್ಬೋದು. ಸೊ ನಿಮ್ಗೇನಿಸ್ತು ಈ ಆ್ಯನಿಮೆ ಬಗ್ಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.